ನಮಸ್ಕಾರ ವೀಕ್ಷಕರೇ, ಬೆಂಕಿ ಕನ್ನಡ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಹೊರಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಖತ್ ಸ್ಮೂತ್ ಆಗಿರುವಂತಹ ಚಿಕನ್ ಪಕೋಡ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಪಕೋಡನ ಡಿಪ್ ಮಾಡಿ ತಿನ್ನೋದಕ್ಕೆ ಪುದೀನಾ ಚಟ್ನಿ ಮಾಡೋದನ್ನ ಕೂಡ ತಿಳಿಸ್ಕೊಡ್ತೀನಿ. ನಾನು ಈ ರೆಸಿಪಿಯನ್ನ ಮಾಡೋದಕ್ಕೆ 1 kg ಚಿಕನ್ ಅನ್ನ ತಕೊಂಡು ಅದನ್ನ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲು ನಾನು ಚಿಕನ್ಗೆ ಸ್ವಲ್ಪ ಉಪ್ಪು ಹಾಗೆ ವಿನೆಗರ್ ಅನ್ನ ಹಾಕೊಂಡು ನಂತರ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕೊಂಡು ಮಿಕ್ಸ್ ಮಾಡಿ ಅದನ್ನ ಒಂದು 5 ನಿಮಿಷಗಳ ಕಾಲ ಹಾಕಿ ಬಿಡ್ತಾ ಇದ್ದೀನಿ. 5 ನಿಮಿಷ ಆದ್ಮೇಲೆ ನಾನು ಚಿಕನ್ ಅನ್ನ ಜರಡಿಯಂತಹ ಪಾತ್ರೆಯಲ್ಲಿ ಹಾಕೊಂಡು ನೀರು ಪೂರ್ತಿಯಾಗಿ ಸೋಸಿದ ಮೇಲೆ ಅದನ್ನ ಬೇರೆ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೇನೆ. ಈಗ ಚಿಕನ್ ಅನ್ನ ನಾವು ಮೊದಲನೇ ಬಾರಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ 1 ಫುಲ್ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷಗಳ ಕಾಲ ಹಾಗೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. 10 ನಿಮಿಷ ಆದ್ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ಅದರಲ್ಲಿ 4 ಲವಂಗ, 2 ಹಸಿರು ಏಲಕ್ಕಿ, 1 ಕಪ್ಪು ಏಲಕ್ಕಿ, 1 8 ರಿಂದ 10 ಹಸಿಮೆಣಸಿನಕಾಳು, 1 ಇಂಚಷ್ಟು ಚಕ್ಕೆ, 1 ಜಾವಿತ್ರಿಯನ್ನ ಹಾಕೊಂಡು ಅದರ ಮೇಲೆ ಈ ರೀತಿಯಾದಂತಹ ಜರಡಿಯನ್ನ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸವರಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ ಅನ್ನ ಇದಕ್ಕೆ ಹಾಕಿ ಒಂದು 10 ರಿಂದ 15 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಮುಚ್ಚಳವನ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹೀಗೆ ಚಿಕನ್ ಅನ್ನ ಮುಚ್ಚಳವನ್ನ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ನಾವು ಹಾಕಿರುವಂತಹ ಮಸಾಲೆಯ ಫ್ಲೇವರ್ ಎಲ್ಲ ಚಿಕನ್ ಚೆನ್ನಾಗಿ ತಗೊಳುತ್ತೆ. 15 ನಿಮಿಷ ಆದ್ಮೇಲೆ ಚಿಕನ್ ಅನ್ನ ನಾವು ಬೇರೆ ಪಾತ್ರೆಯಲ್ಲಿ ಹಾಕೊಂಡು ಅದನ್ನ ತಣಿಯೋದಕ್ಕೆ ಬಿಡಬೇಕು. ಚಿಕನ್ ತಂಡಾಗೋ ತನಕ ಸೆಕೆಂಡ್ ಟೈಮ್ ಮ್ಯಾರಿನೇಟ್ ಮಾಡೋದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬೌಲ್ ಅಲ್ಲಿ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, 1 ಫುಲ್ ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಗೆ 1 ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್, 1 ಫುಲ್ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ 1 ಮೊಟ್ಟೆಯನ್ನು ಒಡೆದು ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್, 2 ಫುಲ್ ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು 1 ನಿಂಬೆ ಹಣ್ಣಿನ ರಸವನ್ನ ಹಿಂಡ್ಕೊಂಡು ಹಾಕೊಳ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ಕೊಚ್ಕೊಂಡಿರುವಂತಹ ಹಸಿಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ವೀಕ್ಷಕರೇ, ನಾನು ಇದಕ್ಕೆ ಉಪ್ಪನ್ನ ಹಾಕೋದಕ್ಕೆ ಮರ್ತಿದ್ದೆ. ಅದಕ್ಕಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಅದರ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲವನ್ನ ಹಾಕೊಂಡು ನಾನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಬೇಯಿಸ್ಕೊಂಡಿರುವಂತಹ ಚಿಕನ್ ಅನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಮತ್ತೆ ಇದನ್ನ ಒಂದು 10 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಅಲ್ಲಿ ತನಕ ಇದನ್ನ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಬೇಕಾಗಿರುವಂತಹ ಪುದೀನಾ ಚಟ್ನಿಯನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು ಮಿಕ್ಸಿ ಜಾರಲ್ಲಿ 100 ಗ್ರಾಮ್ ಅಷ್ಟು ಕೊತ್ತಂಬರಿ ಸೊಪ್ಪು, 30 ರಿಂದ 40 ಗ್ರಾಮ್ ಅಷ್ಟು ಪುದೀನಾ, 6 ರಿಂದ 7 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಹಾಗೆ 2 ಮೀಡಿಯಂ ಸೈಜ್ ಟೊಮೆಟೊವನ್ನು ಈ ರೀತಿಯಾಗಿ ಕೊಚ್ಕೊಂಡು ಹಾಕೊಳ್ಳಿ. 10 ರಿಂದ 15 ಬೆಳ್ಳುಳ್ಳಿ, 1 ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ, ಅರ್ಧ ಟೀ ಸ್ಪೂನ್ ಅಷ್ಟು ಕಪ್ಪು ಉಪ್ಪು, 1 ಅರ್ಧ ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಗೆ 1 ಅರ್ಧ ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಅನ್ನು ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ಒಂದು ಪುಟ್ಟ ಪಾತ್ರೆಯಲ್ಲಿ ಇದನ್ನ ತೆಕ್ಕೊಂಡ್ರೆ ನಮ್ಮ ಪುದೀನಾ ಚಟ್ನಿ ರೆಡಿ ಆಗಿರುತ್ತೆ. ಈ ಚಟ್ನಿ ರೆಡಿ ಆಗೋ ತನಕ ನಮ್ಮ ಚಿಕನ್ ಮ್ಯಾರಿನೇಟ್ ಆಗಿರುತ್ತೆ. ಈ ಚಟ್ನಿ ರೆಡಿ ಆದ ತಕ್ಷಣ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತ ಚಿಕನ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚಿಕನ್ ಅನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ನಾವು ಇದನ್ನ ತೆಗೆದು ಬೇರೆ ಪಾತ್ರೆಗೆ ಹಾಕೊಳ್ಳೋಣ. ಒಮ್ಮೆ ಸ್ವಲ್ಪ ಚಿಕನ್ ಅನ್ನ ಬಳಸಿ ನೀವು ಈ ರೆಸಿಪಿಯನ್ನ ಟ್ರೈ ಮಾಡಿ. ಖಂಡಿತವಾಗಿ ನಿಮ್ಗೆ ಇಷ್ಟ ಆಗಿ ನೀವು ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಇದನ್ನ ಮಾಡ್ಕೊಂಡು ತಿಂತೀರಿ. ಈ ಪಾತ್ರೆಗೆ ಹಾಕಿದ್ಮೇಲೆ 1 ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಗೆ ಸಣ್ಣದಾಗಿ ಕೊಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿಯಾಗಿ ಟಾಸ್ ಮಾಡಿದ್ರೆ ನಮ್ಮ ಕ್ರಿಸ್ಪಿ ಚಿಕನ್ ಪಕೋಡ ಸರ್ವ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ. ಒಮ್ಮೆ ಈ ರೆಸಿಪಿಯನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಧನ್ಯವಾದ.